ಬಂಧುಗಳೇ, ಸೋದರಿ ದೇಶೋದ್ರ, ನಮ್ಮಲ್ಲಿ ಕೆಲವು ಜನ ಸ್ನೇಹಿತರು, ಫ್ರೆಂಡ್ಸು, ರಿಲೇಷನ್ನು, ಆಫೀಸು ಸ್ಟಾಫ್ಗಳು, ಜೊತೆ ಸ್ನೇಹಿತರು, ಸಿನಿಮಾಕ್ಕೆ ಹೋಗೋಣ ಬಾ, ಸರಾಯಿ ಕುಡಿಯಲಿಕ್ಕೆ ಹೋಗೋಣ ಬಾ, ಪಾರ್ಟಿಗಳು ಮಾಡ್ತಾ ಇದೀವಿ ಬಾ, ಮಜಾ ಮಾಡ್ತಾ ಇದೀವಿ ಬಾ ಅಂತ ಕರೀತಾರೆ. ಕರಿಬೇಕಾದ್ರೆ ನಮ್ಮಲ್ಲಿ ಕೆಲವು ಜನ ಹೆಂಗ್ ಗೊತ್ತಾ, ಖಡಖಂಡಿತವಾಗಿ ಹೇಳಲ್ಲ, ಕಟ್ಟಿಗೆ ಕಡ್ದಂಗೆ ಹೇಳಲ್ಲ. ನಾನು ಬರಲ್ಲ ಅಂದ್ರೆ ಬರಲ್ಲ, ನಾನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ. ನೀವು ನನ್ನ ಮೇಲೆ ಬೇಜಾರನ ಆಗ್ರಿ, ನೀವು ನನ್ನ ಮಾತಾಡಿಸ್ದೇ ಇರ್ರಿ, ನಮ್ಮ ಮನೆಗೆ ಬರ್ರಿ, ಬರ್ದೆ ಹೋಗ್ರಿ, ನಾವು ಮಾತ್ರ ಅಂತ ಪಾಪಿಷ್ಟ ಕೆಲಸಗಳು ಮಾಡಲ್ಲ ಅಂತ ನಮ್ಮ ಜನ ಖಂಡಿತವಾಗಿ ಹೇಳಲ್ಲ. ಹೆಂಗ ಹೇಳ್ತಾರೆ ಗೊತ್ತಾ, ಬೀಳಮ್ಮತ್ತರ ನೋಡ್ತೀನಿ, ಆಲೋಚನೆ ಮಾಡ್ತೀನಿ, ನೀವು ಅಲ ಚಪ್ತೆ ಪಡಿపోతాವಂತೆ. ಖಂಡಿತವಾಗಿ ಹೇಳ್ಬೇಕ್ರಿ, ನಾನು ದೇವ್ರು ನಂಬಿದ್ದೀನಿ, ನಾನು ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ. ಕೆಟ್ಟದ್ದು ದೇವ್ರು ಮುಟ್ಟಬಾರ್ದು ಅಂತ ಹೇಳಿದಾನೆ. ಇಂಥ ಜಾಗದಲ್ಲಿ ಹೋದ್ರೆ ನೀನು ಬಿದ್ದೋಗ್ತೀಯ ಅಂತ ದೇವ್ರು ಹೇಳಿದಾನೆ. ದೇವರಿಗೆ ಇಷ್ಟವಿಲ್ಲದ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅನ್ಬೇಕಾಗಿತ್ತು. ಸೂಟ್ ಕೇಸ್ ನೋಡಿದ ಕೂಡಲೇ ಚೇಂಜ್. ನಮ್ಮ ಅಣ್ಣ, ಹಲೋ, ಸೈತಾನನು ಇಂಥ ಜನರನ್ನು ಕಳಿಸ್ತಾನೆ ನೀನು ಚೇಂಜ್ ಮಾಡ್ಲಿಕ್ಕೆ. ಬಿಳಾಮನ ಹತ್ರ ಕಳಿಸ್ದಂಗೆ ನೀನು ಕಳಿಸ್ತಾನೆ. ಅವ್ರು ಅವನಿಗೆ ಸೂಟ್ ಕೇಸ್ ತೋರಿಸಿದ್ರು, ನಿನಗೆ ಏನ್ ತೋರಿಸಿದ್ರು ನೀನ್ ಬದಲಾಗ್ತಿ ಅಂತ ಸೈತಾನಿಗೆ ಗೊತ್ತು. ಅದನ್ನೇ ತೋರಿಸ್ತಾನೆ, ಗೊತ್ತು. ಏನ್ ತೋರಿಸಿ ನೀನು ಬೆಳೆಸ್ಬೇಕು ಅದನ್ನೇ ತೋರಿಸಿ ನೀನು ಬೆಳೆಸ್ತಾರೆ. ಜಾಗ್ರತೆಯಾಗಿರ್ಬೇಕು ನೀನು. ಹೆಂಗ್ ಹೇಳ್ಬೇಕ್ರಿ, ಯಾರಾದ್ರೂ ಬಂದು ನಮ್ಮನ್ನು ಕರಿಬೇಕಾದ್ರೆ ನಮ್ಮ ದಾರಿ ತಪ್ಪಿಸಲಿಕ್ಕೆ, ನಮ್ಮನ್ನು ಪಾಪದ ದಾರಿಗೆ, ನಮ್ಮನ್ನು ಮೋಸದ ದಾರಿಗೆ, ನಮ್ಮನ್ನು ನರಕದ ದಾರಿಗೆ, ನಮ್ಮ ಜೀವನ ಹಾಳು ಮಾಡುವುದಕ್ಕೆ ನಮ್ಮನ್ನು ತಪ್ಪು ದಾರಿಗೆ ಎಳಿಬೇಕಾದ್ರೆ ಹೇಗೆ ಹೇಳ್ಬೇಕು ಗೊತ್ತಾ, ಕಟ್ಟಿಗೆ ಕಡ್ದಂಗೆ ಹೇಳ್ಬೇಕಂಗೆ. ಬರಲ್ಲ ಅಂದ್ರೆ ಬರಲ್ಲ. ನೀನು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು ಬಿಡ, ಬರಲ್ಲ ಅಂದ್ರೆ ಬರಲ್ಲ. ಅದು ದೇವರಿಗೆ ಇಷ್ಟ ಇಲ್ಲದು ನಾನು ಮಾಡಲ್ಲ. ದೇವರಿಗೆ ಇಷ್ಟ ಇಲ್ಲದ್ದು ಅದು ಎಂತ ಮುಖ್ಯವಾಗಿದ್ರು ನಾನು ಮಾಡಲ್ಲ. ಅವಾಗ ನಾವು ಆಶೀರ್ವಾದ ಹೊಂದಿಕೊಳ್ಳುದು. ಕೇಳ್ರಿ, ಇಸ್ರಾಯೇಲ್ ದೇಶದಿಂದ ನೆಬೂಕದ್ನೆಚ್ಚರ್ ಅನ್ನುವಂಥ ರಾಜ ಆ ಇಸ್ರಾಯೇಲ್ ದೇಶದಲ್ಲಿ ಯುದ್ಧ ಮಾಡಿ ಇಸ್ರಾಯೇಲ್ ದೇಶನ ಸೋಲಿಸಿ ಅಲ್ಲಿಂದ ಕೆಲವು ಗಂಡಸರನ್ನ, ಕೆಲವು ಹೆಣ್ಣು ಮಕ್ಕಳನ್ನ, ಯೌವನಸ್ಥರನ್ನ ಬಾಬೆಲ್ ದೇಶಕ್ಕೆ ಸೆರೆವೊಯ್ದಿದ್ದಾನೆ. ಬಾಬೆಲ್ ದೇಶಕ್ಕೆ ಸೆರೆವೊಯ್ದು ಗಂಡ್ಮಕ್ಕಳೇನಿದ್ರಲ್ಲ ಯೌವನಸ್ಥರು, ಆ ಯೌವನಸ್ಥರಲ್ಲಿ ಕೆಲವು ಜನನ ಆರಿಸ್ಕೊಂಡು ಅವನ ದೇಶದಲ್ಲಿ, ಅವನ ರಾಜ್ಯದಲ್ಲಿ ರಾಜ ಸನ್ನಿಧಿಯಲ್ಲಿ ಸೇವ್ ಮಾಡೋದಕ್ಕೋಸ್ಕರ ಕೆಲವು ಯೌವನಸ್ಥನ ಆರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. 10 ತಿಂಗಳ ಕಾಲ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಟ್ರೈನಿಂಗ್ ಕೊಡಬೇಕಾದ್ರೆ ಆ 10 ತಿಂಗಳ ಟ್ರೈನಿಂಗ್ ಅವಧಿಯಲ್ಲಿ ಆ ರಾಜನ ಸನ್ನಿಧಿಯಲ್ಲಿ ಟ್ರೈನಿಂಗ್ ತಗೊಳ್ತಾನೆ ಯೌವನಸ್ಥರು. ಅವರಿಗೆ ರಾಜ ಹೇಳ್ತಾನೆ, ನಾನೇನ್ ತಿಂತೀನೋ ಅದೇ ಊಟ ಅವ್ರಿಗೆ ಕೊಡಬೇಕು. ನಾನು ಯಾವ್ಯಾವ ಬ್ರಾಂದಿ ಕುಡ್ತೀನೋ, ಯಾವ್ಯಾವ ವಿಸ್ಕಿ ಕುಡ್ತೀನೋ, ಯಾವ್ಯಾವ ರಮ್ಮು ಕುಡ್ತೀನೋ, ಎಂತೆಂಥ ಸ್ಟ್ಯಾಂಡರ್ಡ್ ಕುಡ್ತೀನೋ ಅದನ್ನೇ ಅವರಿಗೆ ಕೊಡಬೇಕು ಅಂತ ರಾಜ ಆಜ್ಞಾಪಿಸಿದ್ದಾನೆ. ಇದನ್ನು ಕೇಳಿ ಅಧ್ಯಕ್ಷ ಬಂದು ಎಲ್ಲರಿಗೆ ಅನೌನ್ಸ್ಮೆಂಟ್ ಮಾಡ್ತಾನೆ, ಇವತ್ತಿನಿಂದ ನಿಮ್ಮೆಲ್ಲರಿಗೆ ರಾಜನು ತಿನ್ನುವಂತ ಆಹಾರವನ್ನೇ ನಿಮಗೆ ಕೊಡ್ತೇವೆ, ರಾಜನು ಕುಡಿಯುವಂತ ಬ್ರಾಂದಿ, ವಿಸ್ಕಿ, ರಾಜನು ಕುಡಿಯುವಂತ ದ್ರಾಕ್ಷಾರಸವನ್ನೇ ನಿಮಗೆ ಕೊಡ್ತೇವೆ ಅಂತ ರಾಜ ಅನೌನ್ಸ್ಮೆಂಟ್ ಮಾಡ್ತಾನೆ. ಅನೌನ್ಸ್ಮೆಂಟ್ ಮಾಡುವಾಗ ಎಲ್ಲರಿಗೂ ಖುಷಿ. ಅಬ್ಬೋ 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 ಅಬ್ಬೋ, ಎಂತ ಭಾಗ್ಯ ಇದು, ಎಂತ ಭಾಗ್ಯ ಇದು, ಎಂತ ಊಟ ನಮಗೆ ದಿನ, ರಾಜ ಭೋಜನ ಮತ್ತೆ ರಾಜನು ಕುಡಿಯುವಂತ ಸ್ಟ್ಯಾಂಡರ್ಡ್ ವಿಸ್ಕಿ, ಬ್ರಾಂದಿ. ಗಮನಿಸಿ, ಎಲ್ಲರಿಗೂ ಖುಷಿ ಆಯ್ತು. 4 ಜನ ಮಾತ್ರ ಅಧ್ಯಕ್ಷನ ಹತ್ರ ಹೋಗಿ, ಅಯ್ಯಯ್ಯೋ, ನಾವು ರಾಜನ್ ತಿನ್ನುವಂತ ಆಹಾರ ತಿನ್ಲಿಲ್ಲ ಅಂದ್ರೆ, ರಾಜನು ಕುಡಿಯುವಂತ ದ್ರಾಕ್ಷರಸ ಕುಡ್ಲಿಲ್ಲ ಅಂದ್ರೆ ಅಧ್ಯಕ್ಷ ಬೇಜಾರಾಗ್ಬಿಡ್ತಾನೆ ಏನೋ, ಅಧ್ಯಕ್ಷ ಸಿಟ್ಟಾಗ್ಬಿಡ್ತಾನೆ ಏನೋ ಅಂತೇಳಿ ಅವ್ರೇನ್ ಮಾಡ್ಲಿಲ್ಲ, ಕಾಂಪ್ರಮೈಸ್ ಆಗಲಿಲ್ಲ. ಅಧ್ಯಕ್ಷ ಹತ್ರ ಹೋಗಿ ಹೇಳ್ತಾರೆ, ಅಧ್ಯಕ್ಷ ನಮ್ಮನ್ನು ಕ್ಷಮಿಸಿಬಿಡು, ನೀನ್ ನಮಗೆ ಜಾಬ್ ಕೊಡು ಬಿಡು, ನೀನು ಟ್ರೈನಿಂಗ್ ನಲ್ಲಿ ಇಟ್ಕೋಬಿಡು, ನಾವು ಮಾತ್ರ ರಾಜನು ತಿನ್ನುವಂತ ಆಹಾರ ತಿಂದು, ರಾಜನು ಕುಡಿಯುವಂತ ಮದ್ಯಪಾನವನ್ನು ಕುಡಿದು ನಮ್ಮನ್ನು ನಾವು ನಮ್ಮ ದೇವರಿಗೆ ಅಶುದ್ಧ ಮಾಡಿಕೊಳ್ಳಲ್ಲ. ಯೋಚನೆ ಮಾಡ್ತೀವಿ, ನೋಡ್ತೀವಿ, ಅವೆಲ್ಲ ದೇವ್ರ ಮಕ್ಕಳ ಹತ್ರ ಇರಲ್ಲ. ಅವರಂದ್ರು, ನೀನು ನಮಗೆ ಕೆಲಸ ಕೊಡು ಬಿಡು, ನೀನು ನಮಗೆ ನೌಕರಿ ಕೊಡು ಬಿಡು, ನೀವು ಜಾಬ್ ಕೊಡು ಬಿಡು, ಇಟ್ಕೋ, ಇವತ್ತೇ ಹೊರಗಾಕೋ.
ನಾವು ಮಾತ್ರ ಅಶುದ್ಧವಾದುದನ್ನು ತಿಂದು ಅಶುದ್ಧವಾದುದನ್ನು ಕುಡಿದು ನಮ್ಮ ದೇವರಿಗೆ ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳಲ್ಲ. ಕಟ್ಟಿಗೆ ಕಡ್ದಂಗೆ ಹೇಳಿದ್ರು. ಲಾಸ್ಟಿಗೆ ಯಾರು ಗೊತ್ತಾ ಆ ದೇಶಕ್ಕೆ ಆರಿಸಲ್ಪಟ್ಟಿದ್ದು? ಆ 4 ಜನನೇ. ಒಂದೊಂದು ಸಾರಿ ನಿಮ್ ಫ್ರೆಂಡ್ಸು, ನಿಮ್ ಸ್ನೇಹಿತರು, ನಿಮ್ಮ ಮಾವ, ನಿಮ್ಮ ಅಳಿಯ, ನಿಮ್ ಚಿಕ್ಕಪ್ಪ ಬಂದು, ಅಥವಾ ನಿಮ್ಮ ಆಫೀಸು ಸ್ಟಾಫ್ಗಳು ನಿಮ್ಮನ್ನು ಸರಾಯಿ ಕುಡಿಲಿಕ್ಕೆ ಕರೀತಾರೆ, ನಿಮ್ಮನ್ನ ಮದ್ಯಪಾನ ಮಾಡ್ಲಿಕ್ಕೆ ಕರೀತಾರೆ, ನಿಮ್ಮನ್ನ ತಪ್ಪು ದಾರಿಗಳಲ್ಲಿ ಕರೀತಾರೆ, ನಿಮ್ಮನ್ನ ಪಾಪಿಷ್ಟ ಪಾರ್ಟಿಗಳಿಗೆ ಕರೀತಾರೆ. ಅವಾಗ ನೀನು ಅವರಿಗೆ ಯಾವ ರೀತಿ ಉತ್ತರ ಕೊಡ್ತೀಯಾ? ರೇ, ನಾವು ಯಾವ ಜಾಗದಲ್ಲಿ ಮೃದುವಾಗಿ ಮಾತಾಡಬೇಕು ಆ ಜಾಗದಲ್ಲಿ ಮೃದುವಾಗಿ ಮಾತಾಡಬೇಕು. ಇಂಥ ಪಾಪದ ವಿಷಯಗಳಿಗೆ, ಪಾಪ ಮಾಡಲಿಕ್ಕೆ, ಪಾಪ ಕಾರ್ಯಗಳನ್ನು ಮಾಡಲಿಕ್ಕೆ, ಪಾಪಿಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ, ತಪ್ಪು ದಾರಿಗೆ ನಿಮ್ಮನ್ನು ಎಳಿಲಿಕ್ಕೆ ನಿಮ್ಮನ್ನು ಜನರು ಕರೆಯುವಾಗ ನೀನು ಖಾರವಾಗಿ ಮಾತಾಡಬೇಕು, ಕಠಿಣವಾಗಿ ಮಾತಾಡಬೇಕು. ಕೆಲವು ಜನ ಅಂತಾರೆ, ನಾವು ಹೋಗಲಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಬೇಜಾರಾಗ್ಬಿಡ್ತಾರೆ. ಹೌದಾ? ನೀವು ಸರಾಯಿ ಕುಡಿಯಕ್ಕೆ ಹೋಗಿಲ್ಲ, ಪಾಪಿಷ್ಟ ಪಾರ್ಟಿಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಬೇಜಾರಾಗ್ತಾರೆ. ಹೋಗ್ಲಿಲ್ಲ ಅಂದ್ರೆ, ಹೋದ್ರೆ ಆ ಫ್ರೆಂಡ್ ಬೇಜಾರಾಗ್ತಾನೆ. ಯಾವ ಫ್ರೆಂಡ್ ಬೇಜಾರಾಗೋದು ನಿಮಗೆ ಇಂಪಾರ್ಟೆಂಟ್ ನೋಡ್ರಿ. ಹೋಗ್ಲಿಲ್ಲ ಅಂದ್ರೆ ಈ ಫ್ರೆಂಡ್ ಬೇಜಾರಾಗ್ತಾರೆ, ಹೋದ್ರೆ ಆ ಫ್ರೆಂಡ್ ಬೇಜಾರಾಗ್ತಾನೆ. ಯಾವ ಫ್ರೆಂಡ್ ಬೇಜಾರಾಗೋದು ಇಂಪಾರ್ಟೆಂಟ್ ಯೋಚನೆ ಮಾಡೋ. ಈ ಫ್ರೆಂಡ್ಗಳು ನಿನ್ನನ್ನು ನರಕಕ್ಕೆ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಫ್ರೆಂಡ್ ನಿನ್ನನ್ನು ಪರಲೋಕಕ್ಕೆ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಓಕೆ, ಮುಂದೆ ಬಿಳಾಮನ ಹತ್ರ ಬರೋಣ. ದೇವರಂದ ಹೋಗಬೇಡ. ದೇವರ ಚಿತ್ತ ಇಲ್ಲ ಅಂತ ಗೊತ್ತಿದ್ರು, ಈ ಕೆಲಸ ದೇವರಿಗೆ ವಿರುದ್ಧವಾಗಿರೋದಂತ ಗೊತ್ತಿದ್ರು, ಮತ್ತೆ ಹೋಗಲಾ ದೇವ್ರೆ, ಹೋಗಲಾ ದೇವ್ರೆ, ಹೋಗಲಾ ದೇವ್ರೆ, ಹೋಗಲಾ ದೇವ್ರೆ, ದೇವ್ರಂತಾನೆ ಬೇಡ. ಮತ್ತೆ ಕೇಳೋದು, ದೇವ್ರೆ ಹೋಗಲಾ ದೇವ್ರೆ, ದೇವ್ರಂತಾನೆ ಬೇಡ. ಮತ್ತೆ ದೇವ್ರನ್ನ ಕೇಳೋದು, ದೇವ್ರೆ ಹೋಗಲಾ ದೇವ್ರೆ, ದೇವ್ರಂತಾನೆ ಬೇಡ. ಮತ್ತೆ ದೇವ್ರು ಮತ್ತೆ ಕೇಳೋದು, ದೇವ್ರೆ ಹೋಗಲಾ ದೇವ್ರೆ, ದೇವ್ರಂತಾನೆ ಬೇಡ. ಮತ್ತೆ ಕೇಳೋದು, ದೇವ್ರೆ ಹೋಗಲಾ ದೇವ್ರೆ. ದೇವ್ರು ಸಿಟ್ಟು ಬಂದ ಅಂದ ಹೋಗು. ಒಂದೊಂದ್ಸಾರಿ ಪದೇ ಪದೇ ದೇವ್ರು ಬೇಡ, ದೇವ್ರು ಬೇಡ, ದೇವ್ರು ಬೇಡ ಅಂದದ್ನ ಹೋಗಲಾ 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 ಅಂದ್ರೆ ದೇವ್ರ ಹತ್ರ ಹೋಗು, ನಿನ್ ಕರ್ಮ ನಾನೇನ್ ಮಾಡಕ್ಕಾಗದ, ಸಾಯಿ ಹೋಗು ಅಂತ ಇವನಿಗೆ ಕೂಡ ಅಂದ. ಹೋಗು ಅಂದ. 12:22 ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ದೇವರಂದ ಹೋಗ ಅಂದ. ಅವನು ಓದುದರಿಂದ ದೇವರಿಗೆ ಕೋಪ. ದೇವ್ರು ಹೋಗ್ಬೇಡಪ್ಪ ಅಂತಾನೆ ಒಂದ್ಸಾರಿ, ಇಲ್ಲ ನಾನು ಹೋಗ್ತೀನಿ ದೇವ್ರೆ ಅಂತೀಯ. ಹೋಗ್ಬೇಡಪ್ಪ ಅಂತ 2ನೇ ಸಾರಿ ಅಂತಾನ, ಇಲ್ಲ ನಾನು ಹೋಗ್ತೀನಿ ದೇವ್ರೆ ಅಂತೀಯ. 3ನೇ ಸಾರಿ ಕೂಡ ಅಂತಾನೆ, ಬೇಡಪ್ಪ ನಾನು ಹೋಗ್ತೀನಿ ಅಂದ್ರೆ ಹೋಗ್ ಸಾಯಿ, ಹೋಗ್, ನಾನೇನ್ ಮಾಡ್ಲಿ, ಹೋಗ್ ಸಾಯಿ. ಹೋದ. ಅವನು ಹೋಗುವಂತ ದಾರಿಯಲ್ಲಿ ದೇವದೂತನು ಕತ್ತಿ ಹಿಡ್ಕೊಂಡು ನಿಂತಿದ್ದಾನೆ. ಅದ್ ವಿಷಯ ಕತ್ತೆ ಗೊತ್ತಾಯ್ತು, ಯಾಕಂದ್ರೆ ಕತ್ತೆ ಕಾಣ್ತಾ ಇದೆ. ದೇವದೂತ ಈ ದಾರಿಗುಟ್ಟು ಹೋಗ್ತಾ ಇದ್ರೆ ಹೊಡಿತಾನೆ, ಕತ್ತೆನ ಹೋಗವಲ್ದು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯು ಅವನನ್ನು ನೋಡಿ, ಆ ದೇವದೂತನನ್ನು ನೋಡಿ ಬಿಳಾಮನ ಕೆಳಗೆ ಅಣಗಿಕೊಂಡಾಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಕತ್ತೆಯನ್ನು ಹೊಡೆದನು. ಆಗ ಯೆಹೋವನು ಆ ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು, ಆ ಕತ್ತೆ ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ಯಾಕಯ್ಯ ನನ್ನ ಹೊಡಿತೀಯಾ? 3 ಸಾರಿ ಹೊಡೆದಲ್ಲ ನನ್ನ, ಯಾಕಯ್ಯ ನನ್ನ ಹೊಡಿತೀಯಾ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ನಾನು ನಿನಗೇನು ಮಾಡಿನಂತ ಕೇಳಿತು. ಅದಕ್ಕೆ ಬಿಳಾಮನು ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ, ನೀನು ಇಷ್ಟ ಬಂದಂಗೆ ನನ್ನ ಆಟ ಆಡಿಸ್ತೀಯಲ್ಲ ಮತ್ತೆ ಅಂದ ಕತ್ತಿಗೆ. ನನ್ನ ಕೈಯಲ್ಲಿ ಕತ್ತಿ ಇದ್ದರೆ, ನನ್ನ ಕೈಯಾಗೆ ನನ್ನ ಕತ್ತಿ ಇದ್ದಿದ್ರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಕತ್ತಿಗೆ. ಮುಂದೆ ಅದಕ್ಕೆ ಆ ಕತ್ತೆ ಅಂತೂ ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ
ನಿನ್ ಜೀವಮಾನ ಎಲ್ಲ ನೀನು ಒತ್ಕೊಂಡು ತಿರುಗಿತ್ತು ನಾನೇ ಅಲ್ವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ? ನಾನು ಯಾವತ್ತನ ಹಿಂಗ ಮಾಡಿದ್ದೀನ ಅಂದಾಗ ಬಿಳಾಮನು ಇಲ್ಲವೆಂದನು. ಹೌದು, ಯಾವತ್ತು ಮಾಡಿಲ್ಲ, ಮತ್ತೆ ಇವತ್ತು ಯಾಕೆ ಹಂಗ್ ಮಾಡಿದ ಅಂದನು. ಅಷ್ಟರಲ್ಲಿ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಅಷ್ಟರಲ್ಲಿ ಯೆಹೋವ ದೇವರು ಬಿಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲಿ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು. ದೇವರು ಒಂದು ಸಾರಿ ಬೇಡ ಅಂತ ಹೇಳ್ತಾನೆ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ಬೇಕು ನಾವು. ಮತ್ತೆ ಹೋಗಲ ಅಂತ ಪದೇ ದೇವರಿಗೆ ಇಷ್ಟ ಇಲ್ಲದ ಕೇಳಿದ್ರೆ ಹೋಗ ಅಂತ ಹೇಳ್ತಾನೆ. ಆದ್ರೆ ಹೋದಾಗ ಅಲ್ಲಿ ಬರಬೇಕಂತ ಕಷ್ಟ ನೀನೇ ಅನುಭವಿಸ್ಬೇಕು. ನಿಮಗೆ ಹೇಳೋ ಮಾತೇನು ಗೊತ್ತಾ? ದೇವರು ಬೇಡ ಅಂದದನ್ನ ಇವತ್ತು ಬಿಟ್ಟು ಬಿಡ್ರಿ. ದೇವರಿಗೆ ಇಷ್ಟ ಇಲ್ಲದನ್ನ ಇವತ್ತು ಬಿಟ್ಟು ಬಿಡ್ರಿ. ದೇವರಿಂತ ಜಾಗದಲ್ಲಿ ನಿಲ್ಬೇಡ ಅಂತ ಹೇಳಿದ್ರೆ ಆ ಜಾಗನ ಬಿಟ್ಟು ಬಿಡ. ದೇವರಿಂತ ವ್ಯಕ್ತಿಗಳ ಜೊತೆ ಹೋದ್ರೆ ನಿನ್ ಜೀವನ ಹಾಳಾಗುತ್ತಂತ ಹೇಳಿದ್ರೆ ಅಂತ ವ್ಯಕ್ತಿಗಳ ಜೊತೆ ಹೋಗೋದು ಇವತ್ತೇ ನಿಲ್ಲಿಸ್ಬೇಡ. ದೇವರ ಚಿತ್ತ ತಿಳ್ಕೊಂಡು ಅದ್ರ ಪ್ರಕಾರ ಜೀವಿಸೋದನ್ನು ಕಲ್ತ್ಕೊಳ್ಳಿ. ನಿಮ್ ಜೀವಿತ ಖಂಡಿತವಾಗಿ ಆಶ್ವಾಸಲ್ಪಡುತ್ತೆ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ ಎಷ್ಟೇ ಚಿಕ್ಕದಾದರೂ ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.